ಮಾರ್ಕೆಟ್ನಲ್ಲಿ ಹೂಡಿಕೆ ನೆಪದಲ್ಲಿ ವಂಚನೆ ಆರೋಪ ಕೇಳಿಬಂದಿದೆ. ಪ್ರಶ್ನೆ ಮಾಡಿದ್ದಕ್ಕೆ ಕಂಪನಿಯವರಿಂದ ಅವಾಚ್ಯವಾಗಿ ನಿಂದನೆ ಮಾಡಲಾಗಿದೆಯಂತೆ. ಕನ್ನಡದಲ್ಲಿ ಮಾತನಾಡಿ ಅಂದ್ರೆ ನಿಂದನೆ ಮಾಡಿರೋ ಆರೋಪ. ಸ್ಟಾಕ್ ಮಾರ್ಟ್ ಕಂಪನಿ ಏನಿದೆ, ಸ್ಟಾಕ್ ಮಾರ್ಕೆಟಿಂಗ್ ಕಂಪನಿ, ಅವರು ವಂಚನೆ ಮಾಡಿದ್ದಾರಂತೆ. ಅದನ್ನ ಪ್ರಶ್ನೆ ಮಾಡಕ್ಕೆ ಹೋದಾಗ ನಮ್ಗೆ ಅರ್ಥ ಆಗ್ತಿಲ್ಲ, ದಯವಿಟ್ಟು ಕನ್ನಡದಲ್ಲಿ ಮಾತನಾಡಿ ಅಂದ್ರೆ ನಿಂದನೆ ಮಾಡಿರೋ ಆರೋಪ ಕೇಳಿ ಬರೋದು. ಕನ್ನಡ ಗೊತ್ತಿಲ್ಲ, ಏನ್ ಮಾಡ್ತೀರಾ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ನಿಂದನೆ ಮಾಡಿದಾರಂತೆ. ಪ್ರಿಯಾಂಕಾ ಎಂಬ ಮಹಿಳೆಯಿಂದ ನಿಂದನೆ ಆಗಿದೆ. ಗಲಾಟೆ ಆರೋಪ ಕೇಳಿ ಬರ್ತಾ ಇದೆ. ಈ ವಂಚನೆಯ ಸಂಬಂಧ ಪೀಣ್ಯ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿತ್ತು. ಪ್ರಶ್ನೆ ಮಾಡೋಕೆ ಹೋದ ಜನರ ಜೊತೆಗೆ ಗಲಾಟೆ ಆರೋಪ ಕೇಳಿ ಬರ್ತಾ ಇದೆ. ವಂಚನೆ ಸಂಬಂಧ ಪ್ರಶ್ನಿಸೋಕೆ ಹೋಗಿದ್ದಂತಹ ಹೂಡಿಕೆದಾರರು ಮಹಿಳೆಯಿಂದ ನಿಂದನೆ ಮತ್ತು ಗಲಾಟೆ ಆರೋಪ ಕೇಳಿ ಬರ್ತಾ ಇದೆ. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದಾರೆ ನೋಡಿ. ಕನ್ನಡದಲ್ಲಿ ಮಾತನಾಡಿ ನಮ್ಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ ಕನ್ನಡದಲ್ಲಿ ಮಾತನಾಡಕ್ ಆಗಲ್ಲ ಹೋಗಿ ಅಂತ ಹೇಳ್ತಾರಂತೆ. ದರ್ಪ ಮೆರೀತಾ ಇದ್ದಾರೆ. ಕರ್ನಾಟಕಕ್ಕೆ ಬಂದು ಬೆಂಗಳೂರಿನಲ್ಲಿ ಕಂಪನಿಯನ್ನ ಮಾಡಿ ಅದಾದ್ಮೇಲೆ ಬೆಂಗಳೂರಿನಲ್ಲಿರುವಂತಹ ಜನರನ್ನೇ ವಂಚನೆ ಮಾಡಿ ಈಗ ಈ ರೀತಿ ವಂಚನೆ, ಅದ್ರ ಜೊತೆಗೆ ನಿಂದನೆ ಮಾಡಿರೋದು. ಫ್ರಾಡ್ ಮಾಡಿರೋದು. ಪಬ್ಲಿಕ್ ಮೋಸ ಆಗಿದೆ. ನಮ್ಮ ಸೇಫ್ಟಿ ನಾವು ತಗೊಂತಾ ಇದೀವಿ. ಕನ್ನಡ ಮತ್ತೆ ಏನು ಕೆಲಸ ಮಾಡ್ತಾ ಇದ್ದೀರಿ? ಕನ್ನಡ ಬರಲ್ಲ ಅಂದ್ರೆ ಏನು ಮಾಡ್ತಾ ಇದ್ದೀರಿ? ಕನ್ನಡ ಮಾತನಾಡು ಅಂದಿದ್ದಕ್ಕೆ ನಿಂದನೆ ಮಾಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಡೆಗೂ ಕೂಡ ಜನರ ಬಳಿ ಕ್ಷಮೆ ಕೇಳಿದ್ದಾಳೆ ಪ್ರಿಯಾಂಕಾ. ಠಾಣೆಯ ಮುಂಭಾಗದಲ್ಲಿ ಕನ್ನಡಿಗರ ಬಳಿ ಕ್ಷಮೆ ಕೇಳಿರೋದು ಮಹಿಳೆ. ಹಿಂದೆ ವಿಡಿಯೋದಲ್ಲಿ ನೋಡಿದ್ರಲ್ಲ, ರಾಜಾರೋಷವಾಗಿ ನನ್ ಕನ್ನಡ ಬರೋದಿಲ್ಲ, ಮಾತನಾಡಿದ್ರೆ ಇಂಗ್ಲಿಷ್ ಅಲ್ಲಿ ಇರ್ತೋ ಹಿಂದಿಯಲ್ಲಿ ಮಾತನಾಡು ಅಂತ ಹೇಳಿರ್ತಾಳೆ. ಈಗ ಆಕೆಯೇ ಕ್ಷಮೆ ಕೇಳಿದ್ದಾಳೆ. ಮುಂದೆ ಹೀಗೆ ಅವಾಚ್ಯ ಶಬ್ದಗಳನ್ನ ಬಳಸೋದಿಲ್ಲ ಅಂತ ಹೇಳ್ಕೊಂಡು ಕ್ಷಮೆ ಯಾಚನೆ ಮಾಡಿರೋದು. ಗೋವಿಂದರಾಜನಗರ ಠಾಣೆ ಮುಂಭಾಗದಲ್ಲಿ ಮಹಿಳೆ ಕ್ಷಮೆಯಾಚನೆ ಮಾಡಿದಾಳೆ. ಮತ್ತೊಮ್ಮೆ ಈ ರೀತಿ ನಾನು ಮಾಡೋದಿಲ್ಲ ಅಂತ ಹೇಳ್ಕೊಂಡು ಕ್ಷಮೆ ಕೇಳಿದಾಳೆ ಪ್ರಿಯಾಂಕಾ. Jai Karnataka. Sorry for Kannada people. So next time I will not be use this kind of bad words for Karnataka. So my intention is not hurting them because I know we are India. Karnataka's ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ನೆಪದಲ್ಲಿ ವಂಚನೆ ಆರೋಪ ಕೇಳಿಬಂದಿದೆ. ಪ್ರಶ್ನೆ ಮಾಡಿದ್ದಕ್ಕೆ ಕಂಪನಿಯವರಿಂದ ಅವಾಚ್ಯವಾಗಿ ನಿಂದನೆ ಮಾಡಲಾಗಿದೆಯಂತೆ. ಕನ್ನಡದಲ್ಲಿ ಮಾತನಾಡಿ ಅಂದ್ರೆ ನಿಂದನೆ ಮಾಡಿರೋ ಆರೋಪ. ಸ್ಟಾಕ್ ಮಾರ್ಟ್ ಕಂಪನಿ ಏನಿದೆ, ಸ್ಟಾಕ್ ಮಾರ್ಕೆಟಿಂಗ್ ಕಂಪನಿ, ಅವರು ವಂಚನೆ ಮಾಡಿದ್ದಾರಂತೆ. ಅದನ್ನ ಪ್ರಶ್ನೆ ಮಾಡಕ್ ಹೋದಾಗ ನಮ್ಗೆ ಅರ್ಥ ಆಗ್ತಿಲ್ಲ, ದಯವಿಟ್ಟು ಕನ್ನಡದಲ್ಲಿ ಮಾತನಾಡಿ ಅಂದ್ರೆ ನಿಂದನೆ ಮಾಡಿರೋ ಆರೋಪ ಕೇಳಿ ಬರೋದು. ಕನ್ನಡ ಗೊತ್ತಿಲ್ಲ, ಏನ್ ಮಾಡ್ತೀರಾ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ನಿಂದನೆ ಮಾಡಿದಾರಂತೆ. ಪ್ರಿಯಾಂಕಾ ಎಂಬ ಮಹಿಳೆಯಿಂದ ನಿಂದನೆ ಆಗಿದೆ. ಗಲಾಟೆ ಆರೋಪ ಕೇಳಿ ಬರ್ತಾ ಇದೆ. ಈ ವಂಚನೆಯ ಸಂಬಂಧ ಪೀಣ್ಯ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿತ್ತು. ಪ್ರಶ್ನೆ ಮಾಡೋಕೆ ಹೋದ ಜನರ ಜೊತೆಗೆ ಗಲಾಟೆ ಆರೋಪ ಕೇಳಿ ಬರ್ತಾ ಇದೆ. ವಂಚನೆ ಸಂಬಂಧ ಪ್ರಶ್ನಿಸೋಕೆ ಹೋಗಿದ್ದಂತಹ ಹೂಡಿಕೆದಾರರು ಮಹಿಳೆಯಿಂದ ನಿಂದನೆ ಮತ್ತು ಗಲಾಟೆ ಆರೋಪ ಕೇಳಿ ಬರ್ತಾ ಇದೆ. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದಾರೆ ನೋಡಿ. ಕನ್ನಡದಲ್ಲಿ ಮಾತನಾಡಿ ನಮ್ಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ ಕನ್ನಡದಲ್ಲಿ ಮಾತನಾಡಕ್ ಆಗಲ್ಲ ಹೋಗಿ ಅಂತ ಹೇಳ್ತಾರಂತೆ. ದರ್ಪ ಮೆರೀತಾ ಇದ್ದಾರೆ. ಕರ್ನಾಟಕಕ್ಕೆ ಬಂದು ಬೆಂಗಳೂರಿನಲ್ಲಿ ಕಂಪನಿಯನ್ನ ಮಾಡಿ ಅದಾದ್ಮೇಲೆ ಬೆಂಗಳೂರಿನಲ್ಲಿರುವಂತಹ ಜನರನ್ನೇ ವಂಚನೆ ಮಾಡಿ ಈಗ ಈ ರೀತಿ ವಂಚನೆ, ಅದ್ರ ಜೊತೆಗೆ ನಿಂದನೆ ಮಾಡಿರೋದು. ಫ್ರಾಡ್ ಮಾಡಿರೋದು. ಪಬ್ಲಿಕ್ ಮೋಸ ಆಗಿದೆ. ನಮ್ಮ ಸೇಫ್ಟಿ ನಾವು ತಗೊಂತಾ ಇದೀವಿ. ಕನ್ನಡ ಮತ್ತೆ ಏನು ಕೆಲಸ ಮಾಡ್ತಾ ಇದ್ದೀರಿ? ಕನ್ನಡ ಬರಲ್ಲ ಅಂದ್ರೆ ಏನು ಮಾಡ್ತಾ ಇದ್ದೀರಿ? ಕನ್ನಡ ಮಾತನಾಡು ಅಂದಿದ್ದಕ್ಕೆ ನಿಂದನೆ ಮಾಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಡೆಗೂ ಕೂಡ ಜನರ ಬಳಿ ಕ್ಷಮೆ ಕೇಳಿದ್ದಾಳೆ ಪ್ರಿಯಾಂಕಾ. ಠಾಣೆಯ ಮುಂಭಾಗದಲ್ಲಿ ಕನ್ನಡಿಗರ ಬಳಿ ಕ್ಷಮೆ ಕೇಳಿರೋದು ಮಹಿಳೆ. ಹಿಂದೆ ವಿಡಿಯೋದಲ್ಲಿ ನೋಡಿದ್ರಲ್ಲ, ರಾಜಾರೋಷವಾಗಿ ನನ್ ಕನ್ನಡ ಬರೋದಿಲ್ಲ, ಮಾತನಾಡಿದ್ರೆ ಇಂಗ್ಲಿಷ್ ಅಲ್ಲಿ ಇರ್ತೋ ಹಿಂದಿಯಲ್ಲಿ ಮಾತನಾಡು ಅಂತ ಹೇಳಿರ್ತಾಳೆ. ಈಗ ಆಕೆಯೇ ಕ್ಷಮೆ ಕೇಳಿದ್ದಾಳೆ. ಮುಂದೆ ಹೀಗೆ ಅವಾಚ್ಯ ಶಬ್ದಗಳನ್ನ ಬಳಸೋದಿಲ್ಲ ಅಂತ ಹೇಳ್ಕೊಂಡು ಕ್ಷಮೆ ಯಾಚನೆ ಮಾಡಿರೋದು. ಗೋವಿಂದರಾಜನಗರ ಠಾಣೆ ಮುಂಭಾಗದಲ್ಲಿ ಮಹಿಳೆ ಕ್ಷಮೆಯಾಚನೆ ಮಾಡಿದಾಳೆ. ಮತ್ತೊಮ್ಮೆ ಈ ರೀತಿ ನಾನು ಮಾಡೋದಿಲ್ಲ ಅಂತ ಹೇಳ್ಕೊಂಡು ಕ್ಷಮೆ ಕೇಳಿದಾಳೆ ಪ್ರಿಯಾಂಕಾ. Jai Karnataka. Sorry for Kannada people. So next time I will not be use this kind of bad words for Karnataka. So my intention is not hurting them because I know we are India. Karnataka's